ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಸ್ಯಾರಿಲಿ 2 ಕಲರ್ ಇದೆ, ಒಂದು ಡಾರ್ಕ್ ಬ್ಲೂ ಮತ್ತು ಒಂದು ಡಿಸ್ಟೆಂಪರ್ ಬ್ಲೂ. ನೆರಿಗೆಗೆಲ್ಲ ಡಿಸ್ಟೆಂಪರ್ ಬ್ಲೂ ಬರುತ್ತೆ, ಮಿಕ್ಕಿದ ಕಡೆ ಎಲ್ಲ ಡಾರ್ಕ್ ಬ್ಲೂ ಬರುತ್ತೆ. ಮತ್ತು ಪಲ್ಲುನೂ ಅಷ್ಟೇ ಸೇಮ್ ಡಿಸ್ಟೆಂಪರ್ ಬ್ಲೂನೇ ಇದೆ. ಈಗ ನೋಡ್ತಾ ಇದ್ದೀರಲ್ವ, ಇದು ಪಲ್ಲು ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ. ಮಿಕ್ಕಿದ ಕಡೆ ಎಲ್ಲ ಈ ಥರ ಫುಲ್ ಕಲರ್ ಕಾಂಬಿನೇಷನ್ ಇದೆ, ಡಾರ್ಕ್ ಬ್ಲೂ ಮತ್ತು ಡಿಸ್ಟೆಂಪರ್ ಬ್ಲೂ. ಮೊದಲು ಈ ಥರ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ 5 ಚೈನ್ಸ್ ಹಾಕೋತಾ ಇದ್ದೀನಿ. 3 4 5 ಚೈನ್ಸ್ ಆಯಿತು. ಈ 5 ಚೈನ್ಸು ಸೀರೆಗೆ ನೋಡ್ಕೋಬೇಕು, ಎಷ್ಟು ಡಿಸ್ಟೆನ್ಸ್ಗೆ ಕರೆಕ್ಟಾಗಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀರೆ ಸುಕ್ಕಾಗತ್ತೆ. ಎಳಿಬೇಡಿ ಜಾಸ್ತಿ, ಕರೆಕ್ಟ್ ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಫೈವ್ ಚೈನ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ನಾನೀಗ ಅಲ್ಲೊಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಫ್ಲವರ್ ಬೀಡ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಬೀಡನ್ನ ಯೂಸ್ ಮಾಡ್ಕೋಬೋದು. ಬೀಡನ್ನ ಮೊದಲು ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆಲ್ಲ ಸುಮ್ಮನೆ ಬೀಡನ್ನ ಮಾತ್ರ ಲಾಕ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟ್ ಈಗ ಡಬಲ್ ಕ್ರೋಶೆ ಹಾಕೋಬೇಕು. ಬೀಡ್ ಎಲ್ಲಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನಾನೀಗ ತೋರಿಸ್ತಾ ಇದ್ದೀನಲ್ವ, ಈ ಥರ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಈ ಥರ ಡಬಲ್ ಕ್ರೋಶೆ ಆಗಿದೆ. ಈಗ ನಾನು 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ ಆಯಿತು. 2 ಚೈನ್ ಆದಮೇಲೆ ಈಗ ಏನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಒಂದು 5 ಡಬಲ್ ಕ್ರೋಶೆ ಹಾಕಬೇಕು. ನಾನೀಗ ತೋರಿಸ್ತಾ ಇದ್ದೀನಲ್ವ, ಇದೇ ಥರ 5 ಟೈಮ್ಸು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿ, ಈಗ 5 ಟೈಮ್ಸು ಡಬಲ್ ಕ್ರೋಶೆ ಹಾಕೋದಾಯಿತು. ಈಗ ಅದನ್ನು ಕರೆಕ್ಟ್ ಡಿಸ್ಟೆನ್ಸ್ ಸ್ಯಾರಿಗೆ ಎಲ್ಲಿ ಬರುತ್ತೋ ನೋಡ್ಕೋಬೇಕು. ನೋಡಿಕೊಂಡು ಅದನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಮತ್ತೆ ಈಗ ನಾನು ರೋಸ್ ಬೀಡ್ ಹಾಕೋತಾ ಇದ್ದೀನಿ. ಸೇಮ್ ಮೊದಲಿಗೆ ಈಗ ಈ ಸ್ಟೆಪ್ನ ಹೆಂಗೆ ಮಾಡಿದ್ವೋ ಅದೇ ಥರನೇ ಹಾಕಬೇಕು. ಈ ಕುಚ್ಚು ತುಂಬಾ ಸಿಂಪಲ್ ಆಗಿದೆ. ನೀವೇನು ಒಂದು 1 ಅವರ್ ಅಥವಾ 2 ಅವರ್ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ಬಿಟ್ರೆ ಈ ಕುಚ್ಚು ಹಾಕಿ ಮುಗಿಸ್ಬಿಡ್ಬೋದು. ಸೇಮ್ ನಿಮ್ಗೆ ಎಷ್ಟು ಬೇಕೋ ಈ ಥರ ರೌಂಡು ಈ ಥರ ಬೀಡ್ಸ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು.
ನಾನಿದು ಕುಚ್ಚು ಬಿಗಿನರ್ಸ್ಗೂ ಅರ್ಥ ಆಗಲಿ ಅಂತ ತುಂಬ ಸ್ಲೋ ಆಗಿ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಬೇಕಿದ್ರೆ ಒಂದೇ ಡಿಸೈನ್ ಹಾಕಿ ತೋರಿಸ್ಬೋದಿತ್ತು, ಬಟ್ ಎಲ್ರಿಗೂ ಬೇಗ ಅರ್ಥ ಆಗಲಿ, ಒಂದು ಸಲ ಅರ್ಥ ಆಗಿಲ್ಲ ಅಂದರೂ 2-3 ಸಲ ನೋಡಿದರೆ ಅರ್ಥ ಆಗುತ್ತೆ ಅಂತ ಒಂದು 3-4 ಹಾಕಿ ತೋರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ 3 ಟೈಮ್ಸ್ ಡಿಸೈನ್ ಆದಮೇಲೆ ನಾನು ಮತ್ತೆ ಈಗ 5 ಚೈನ್ಸ್ ಹಾಕೋತಾ ಇದ್ದೀನಿ. ಈ 5 ಚೈನ್ಸ್ ಎಲ್ಲಿ ಹಾಕೋತೀವಲ್ಲ ಅಲ್ಲೆಲ್ಲ ಕುಚ್ಚು ಬರುತ್ತೆ. ಇದನ್ನ ಬೇಕಿದ್ರೆ 3 ಡಿಸೈನ್ಸ್ ಆದಮೇಲೆ ಒಂದೇ ಬೇಕಿದ್ರೂ ಕುಚ್ಚು ಬರೋ ಥರ ಹಾಕೋಬೋದು, ಇಲ್ಲಾಂದರೆ 3 to 4 ಕುಚ್ಚು ಬರೋ ಥರನೂ ಹಾಕೋಬೋದು. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕೋಬೋದು, ಅಥವಾ ಒಂದು ಕುಚ್ಚು ಬಂದು ಒಂದು ಈ ಥರ ಡಿಸೈನ್ ಬರೋ ಥರನೂ ಹಾಕೋಬೋದು. ನೋಡಿ, ಈಗ ಇಷ್ಟ ಆಗಿದೆ. ಮುಂದೆನೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ತಾ ಹೋಗಿ. ನೋಡಿ, ಡಿಸೈನ್ ಪೂರ್ತಿ ಹಾಕಿದ್ಮೇಲೆ ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ನಾನು 3 ಡಿಸೈನು 3 ಕುಚ್ಚು ಬರೋ ಥರ ಹಾಕಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.